ಆಧುನಿಕತೆಯ ಜಗತ್ತಿನಲ್ಲಿ ನಾವೆಷ್ಟೇ ಮುಂದಕ್ಕೆ ಹೆಜ್ಜೆ ಇಟ್ಟರೂ ನಮ್ಮ ಹಳ್ಳಿಗಳ ಒಡಲಲ್ಲಿ ಅಡಗಿರುವ ಈ ಜಾನಪದ ಸಂಸ್ಕೃತಿ ಮತ್ತು ದೈವಭಕ್ತಿ ನಮ್ಮನ್ನು ಮತ್ತೆ ಗತಕಾಲದತ್ತ ಕೊಂಡೊಯ್ಯುತ್ತದೆ. ಕಾಲಚಕ್ರ ಉರುಳಿದರೂ ಅಳಿಯದ ನಂಬಿಕೆ ಇದು. ಇದೋ ನೋಡಿ, ಭಕ್ತಿ ಭಾವದ ಡೋಲಿನ ನಾದದೊಂದಿಗೆ ಸಾಕ್ಷಾತ್ ಶಿರ್ಷಿಯಮ್ಮನ ತಾಯಿಯ ದರ್ಶನ, ಮೆರವಣಿಗೆ, ಭಕ್ತರ ಕಥೆಗಳನ್ನು ಅನಾವರಣಗೊಳಿಸಲು ಸಿದ್ಧವಾಗಿ ಬರುತ್ತಿದೆ. ಬಂದಳು ಶಿರ್ಷಿಯಮ್ಮ, ಮಕ್ಕಳಿಗೆ ಮರಿಗೆ ಒಳ್ಳೇದು ಮಾಡವ, ಇದು ಮಕ್ಕಳಿಗೆ ಒಳ್ಳೇದು ಮಾಡೋ, ದನ ಕರದಲ್ಲಿ ಒಳ್ಳೇದು ಮಾಡೋ. ಬಂದಳು ಶಿರ್ಷಿಯಮ್ಮ ಎನ್ನುತ್ತಾ ತಾಯಿಯ ಅವಗಾಹನೆಯಾಗಿದೆ. ಅದೆಷ್ಟು ಕಷ್ಟ ಕಾರ್ಪಣ್ಯಗಳನ್ನು, ಸುಖ ದುಃಖಗಳನ್ನು ಕಂಡ ಈ ಊರಿನ ಜನರಿಗೆ ಯಾವುದೇ ರೋಗ ರುಜಿನಿಗಳು ಬಾರದಂತೆ, ಕೆಟ್ಟ ದೃಷ್ಟಿ ತಾಗದಂತೆ ಬೆನ್ನ ಹಿಂದೆ ನಿಂತು ಕಾಯುತ್ತೇನೆ ಎಂಬ ತಾಯಿಯ ಅಭಯದ ನುಡಿಗಳು ಒಂದು ದೊಡ್ಡ ಶ್ರೀರಕ್ಷೆ. ಈ ಭರವಸೆಯ ಮಾತುಗಳು ಆ ಕ್ಷಣಕ್ಕೂ ಭಕ್ತರನ್ನು ಭಕ್ತಿಯಲ್ಲಿ ಸ್ತಬ್ಧರನ್ನಾಗಿಸುತ್ತವೆ. ಶತಮಾನಗಳಿಂದ ನಡೆದುಕೊಂಡು ಬಂದ ಸಂಪ್ರದಾಯವಿದು. ರಸ್ತೆಯಲ್ಲಿ ನೀರು ಹಾಕಿ ಶುದ್ಧಿ ಮಾಡಿ ಹೂವು ಕಳಶಗಳನ್ನಿಟ್ಟು ಅತ್ಯಂತ ಶ್ರದ್ಧೆಯಿಂದ ದೇವಿಯನ್ನು ಸ್ವಾಗತಿಸುತ್ತಿರುವ ಈ ಪರಿ ನೋಡಿದಾಗ ಮನುಷ್ಯ ಎಷ್ಟೇ ಬದಲಾಗಿದ್ದರೂ ಆತನ ಮುಗ್ಧ ಭಕ್ತಿ ಇಂದಿಗೂ ಹಾಗೆಯೇ ಉಳಿದಿದೆ ಅನ್ನೋ ಸತ್ಯ ನಮಗೆ ಅರಿವಾಗುತ್ತದೆ. ಈ ಸಿದ್ಧತೆಗಳು ನಿಜಕ್ಕೂ ನಮ್ಮ ಕಣ್ಮನ ಸೆಳೆಯುತ್ತವೆ. ಈ ದೃಶ್ಯ ನೋಡಿ, ಇಡೀ ಆಚರಣೆಯ ಜೀವನಾಡಿಯೇ ಇಲ್ಲಿದೆ. ಅಜ್ಜಿಯೊಬ್ಬರು ತನ್ನ ಪುಟ್ಟ ಮೊಮ್ಮಗನ ಕೈಯಿಂದಲೇ ದೇವಿಯ ರಥವನ್ನು ಮುಟ್ಟಿಸಿ ಭಕ್ತಿಯನ್ನು ಸಮರ್ಪಿಸುತ್ತಿದ್ದಾರೆ. 2-3 ತಲೆಮಾರುಗಳನ್ನು ಬೆಸೆಯುವ ಇಂತಹ ಅದ್ಭುತ ಸಂಪ್ರದಾಯಗಳು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಹೇಗೆ ಹಸ್ತಾಂತರವಾಗುತ್ತವೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿಯಾಗಿದೆ. ತಾಯಿಯ ಪ್ರತಿನಿಧಿಯಾಗಿ ದರ್ಶನ ಪಾತ್ರಧಾರಿಯು ಪುಟ್ಟ ಮಕ್ಕಳ ಹಣೆಗೆ ಕುಂಕುಮವನ್ನಿಟ್ಟು ಪ್ರೀತಿಯಿಂದ ಆಶೀರ್ವದಿಸುತ್ತಾರೆ. ಕೊನೆಯಲ್ಲಿ ಭಕ್ತರು ದೇವಿಗೆ ಹಸಿರು ಕುಪ್ಪಸವನ್ನು ಕಾಣಿಕೆಯಾಗಿ ಅರ್ಪಿಸುವ ಮೂಲಕ ಈ ಸಂಭ್ರಮದ ಸಂಪನ್ನಗೊಳ್ಳುತ್ತದೆ. ಕಾಲಚಕ್ರ ಉರುಳಿದಂತೆ ಎಲ್ಲವೂ ಬದಲಾಗಬಹುದು, ಆದರೆ ನಮ್ಮ ಮಣ್ಣಿನ ಈ ಸೊಗಡು, ಮುಗ್ಧ ನಂಬಿಕೆ ಮಾತ್ರ ಬರೀ ನೆನಪಾಗದೆ ಶಾಶ್ವತವಾಗಿ ಹೀಗೆ ಉಳಿಯಲಿ ಎನ್ನುವುದು ನಮ್ಮೆಲ್ಲರ ಆಶೆ. ಸಿಂಹ